ಹಲಸಿನ ಸೀಸನ್ ಈಗಾಗಲೇ ಶುರುವಾಗಿದೆ. ಆದರೆ ಇಲ್ಲೊಂದು ಪ್ರದೇಶದಲ್ಲಿ ಬೆಳೆದ ಹಲಸಿನ ಹಣ್ಣಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಏನಿದ್ರ ವಿಶೇಷ? ಡೀಟೇಲ್ಸ್ ನೋಡಿ. ಘಮ ಅಂತಿರೋ ಹಲಸು, ಬಾಯಲ್ಲಿ ನೀರೂರಿಸುವ ಹಲಸಿನ ತೊಳೆ, ಸಖತ್ ಟೇಸ್ಟ್. ಇದು ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಗ್ರಾಮದ ಹಲಸು. ಇದೀಗ ರಾಜ್ಯ, ದೇಶ, ವಿದೇಶಗಳಲ್ಲೂ ಫೇಮಸ್ ಆಗಿದೆ. ಹಲಸು ಬೆಳೆಗಾರರಿಗೆ ಪ್ರಮಾಣ ಪತ್ರ ವಿತರಣೆ. ಹಲಸು ಬೆಳೆದ ರೈತರಿಗೆ ಕೇಂದ್ರದಿಂದ ಪ್ರಶಂಸೆ. ತೂಬಗೆರೆ ಗ್ರಾಮದ ಸುತ್ತಮುತ್ತ ರೈತರು ಬೆಳೆದಿರುವ ಹಲಸಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಬಂದಿದೆ. ಇಲ್ಲಿನ ಹಲಸು ಬೆಳೆಗೆ ರಾಷ್ಟ್ರ ಮಟ್ಟದಲ್ಲಿ ಬೇಡಿಕೆ ಹೆಚ್ಚಿದೆ. ಈ ಬಗ್ಗೆ ಗ್ರಾಮದಲ್ಲಿ ಕೃಷಿ ಇಲಾಖೆ ಕೂಡ ಸಂಶೋಧನೆ ಮಾಡಿದ್ದು, ಈ ಭಾಗದ ಹಲಸು ತನ್ನ ರುಚಿ, ಬಣ್ಣ ಹಾಗೂ ಉತ್ಕೃಷ್ಟತೆಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಂಸೆ ಪಡೆದಿದೆ. ಇನ್ನು ಹಲಸಿನ ಹಣ್ಣಿನ ಉತ್ಕೃಷ್ಟವನ್ನ ಗುರುತಿಸಿ ಕೇಂದ್ರ ತೋಟಗಾರಿಕೆ ಇಲಾಖೆ ಈ ಭಾಗದ ಹಲಸು ಬೆಳೆಗಾರರಿಗೆ ಹಕ್ಕು ಸ್ವಾಮ್ಯ ನೀಡಿ ಪ್ರಮಾಣ ಪತ್ರ ವಿತರಿಸಿದೆ. ಆಮೇಲೆ ಒಳ್ಳೆ ಕೊಬ್ಬರಿ ಥರ ಇರುತ್ತೆ. ಅದು ತುಂಬ ದಿನ ಅದನ್ನು ಕಾಪಾಡ್ಕೋಬೋದು ಹಣ್ಣು. ಹಾಗಾಗಿ ಈ ಥರ ತಳಿಗಳನ್ನ ಕಾಪಾಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಿಂದ ಎಲ್ಲ ಡಿಪಾರ್ಟ್ಮೆಂಟ್ಗಳು ಸೇರಿಬಿಟ್ಟು ಇದನ್ನು ಗ್ಲೋಬಲೈಸೇಷನ್ ಮಾಡಬೇಕು, ಇದನ್ನು ಜನಗಳ ಪರಿಚಿತ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಇವತ್ತು ಸಮಾರಂಭ ಮಾಡಿ ಎಲ್ಲ ರೈತರಿಗೂ ಪ್ರಶಂಸಾ ಪತ್ರ ಮತ್ತು ಅದು ಸರ್ಟಿಫಿಕೇಟ್ ಅದನ್ನು ವಿತರಣೆ ಮಾಡಿದ್ದಾರೆ. ತೂಬಗೆರೆ ಹೋಬಳಿಯ ಸುತ್ತಮುತ್ತಲಿನ ಹಲಸು ಬೆಳೆಗಾರರು ತಳಿ ಉಳಿವಿಗಾಗಿ ಸಂಘ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಈ ಹಲಸು ತಳಿಗಳನ್ನ ಉಳಿಸುವ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಕೂಡ ಮುಂದಾಗಿದೆ. ಇದೇ ವಿಚಾರವಾಗಿ ನಡೆದ ಕಾರ್ಯಕ್ರಮದಲ್ಲಿ ರೈತರ ಹಲಸಿನ ತಳಿಗಳ ನೋಂದಣಿ ಪ್ರಕ್ರಿಯೆ ಕೂಡ ನಡೆದಿದೆ. ಮೈಸೂರು ಮಹಾರಾಜರು ಇದನ್ನು ತರಿಸ್ಕೊತಾ ಇದ್ರು. ಮತ್ತು ಇದಕ್ಕೆ ಇದು ಮೇನ್ ಏನಕ್ಕೆ ಇದು ಫೇಮಸ್ ಇದೆ ಅಂತಂದರೆ ಇದು ಕಲರು ಮತ್ತು ಇದ್ರದ್ದು ಟೇಸ್ಟ್. ನೀವು ಈ ಥರ ಟೇಸ್ಟು ಬೇರೆ ಎಲ್ಲೂ ನಿಮಗೆ ಸಿಗೋದಿಲ್ಲ. ಮತ್ತು ಇಲ್ಲಿಂದ ಬೇರೆ ಬೇರೆ ಕಡೆ ಎಲ್ಲ ಸಸಿಗಳನ್ನ ಎಲ್ಲನೂ ತೊಗೊಂಡು ಹೋಗ್ತಾರೆ. ಮತ್ತು ಅವರು ಅದನ್ನು ಅವ್ರ ಜಮೀನಲ್ಲಿ ಹಾಕೊಳ್ಳೋದಕ್ಕೆ ಎಲ್ಲಾನು. ತೂಬಗೆರೆ ಹಲಸು ತನ್ನ ವಿಶಿಷ್ಟ ರುಚಿ ಬಣ್ಣದಲ್ಲಿ ಫೇಮಸ್ ಆಗಿದೆ. ಮುಂದಿನ ದಿನದಲ್ಲಿ ಮತ್ತಷ್ಟು ರುಚಿಕರ ತಳಿಯ ಗಿಡಗಳನ್ನ ನೆಟ್ಟು ದೇಶ ವಿದೇಶಗಳಿಗೆ ರಫ್ತು ಮಾಡುವ ಗುರಿಯನ್ನ ಹೊಂದಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.